ನಮಸ್ಕಾರ ಸ್ನೇಹಿತರೆ, ಜೀವನ ಸರಿದಾರಿಗೆ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಹಾಗೆ ನೀವಿನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನನಗೆ ಸಪೋರ್ಟ್ ಮಾಡಿ. ಬನ್ನಿ ಸ್ನೇಹಿತರೆ, ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ನೀನು ಮುಕ್ತನಾಗಿರಲು ನಿನಗೆ ಅಧಿಕಾರವಿದೆ. ಅದನ್ನು ಪಡೆಯಲು ನೀನೇ ಪ್ರಯತ್ನಿಸಬೇಕು. ಸಾಧನೆ ಮಾಡು, ಹೋರಾಟ ನಡೆಸು, ಜಯಗಳನ್ನು ಗಳಿಸು. ಇದು ನಿನ್ನ ಬಾಳು. ನೀನು ನಿನ್ನ ಆದರ್ಶಗಳನ್ನು ನಿರ್ಮಿಸುವ ಶಕ್ತಿಯನ್ನು ಹೊಂದುವೆ. ಸ್ವಾಮಿ ವಿವೇಕಾನಂದರವರು ಹೇಳಿದ ಒಂದು ಪ್ರೇರಣಾದಾಯಕವಾದಂತಹ ಮಾತು, ನೀನು ಯಾವಾಗಲೂ ಉನ್ನತ ಎಂದಿದ್ದರೆ ಕೆಲವೊಮ್ಮೆ ನೀನು ದಾರಿ ತಪ್ಪಬಹುದು, ಆದರೆ ದಾರಿ ತಪ್ಪಿದರೆ ನೀನು ಯಾವಾಗಲೂ ಉನ್ನತನಾಗುವೆ. ನೀನು ಜಾಗರೂಕತೆಯಿಂದ ಮುನ್ನಡೆಯುವ ಸಮಯ ಬಂದಿದೆ. ನೀನು ನಿನ್ನ ಉದ್ದೇಶಗಳನ್ನು ನೆರವೇರಿಸಲು ಶಕ್ತಿಯನ್ನು ಹೊಂದುತ್ತಿದ್ದೀಯಾ? ಉದ್ದೇಶಗೊಂಡ ಹೃದಯದಿಂದ ಕೆಲಸ ಮಾಡು. ಯಾವ ಅಡ್ಡಿಯೂ ನಿನ್ನನ್ನು ನಿಲ್ಲಿಸಲಾರದು. ಯಾವ ಅಡ್ಡಿಯೂ ನಿನ್ನನ್ನು ನಿಲ್ಲಿಸಲಾರದು. ಸ್ವಾಮಿ ವಿವೇಕಾನಂದ. ಏನನ್ನಾದರೂ ಸಾಧಿಸಲು ನೀನು ನಂಬಿಕೆಯನ್ನು ಹೊಂದಿ ನಿರಂತರ ಹೋರಾಡು. ನಿನ್ನ ಉದ್ದೇಶಗಳನ್ನು ಹಾಕಿ ಮುಂದುವರಿಸಲು ಸೋಲಿನ ಭಯವಿಲ್ಲದೆ. ಸ್ವಾಮಿ ವಿವೇಕಾನಂದ. ನಾನು ಏನನ್ನಾದರೂ ಹೊಡೆಯುತ್ತಿದ್ದೇನೆ ಅಥವಾ ಏನನ್ನಾದರೂ ಪಡೆಯುತ್ತೇನೆ ಎಂಬ ಚಿಂತೆ ಇಲ್ಲದೆ ಯಾವ ಕೆಲಸವನ್ನು ನಾನು ಮಾಡಲಾರೆ. ಏಕಮಾತ್ರ ಉದ್ದೇಶವೇ ನನ್ನ ಹೃದಯವನ್ನು ಬಲಪಡಿಸುತ್ತದೆ. ಅದೇ ಜೀವನದ ಗುರಿಯಾಗಿ ನಡೆಯುವ ಕೀಲಿ ಕೈ. ಸ್ವಾಮಿ ವಿವೇಕಾನಂದ. ಉದ್ದೇಶದಿಂದ ಪ್ರಚೋದನಕಾರರಾಗಿ ಹೊಸ ದಾರಿ ಹಾಕುವುದೇ ಸಾಧನೆಗೆ ಹೊರತು ಸಾಧ್ಯವಿಲ್ಲ ಎನ್ನುವುದೇ ಅಸಾಧ್ಯಕ್ಕೆ ಕಾರಣ. ಸ್ವಾಮಿ ವಿವೇಕಾನಂದ. ನಿನ್ನ ಬುದ್ಧಿಶಕ್ತಿಯ ಪೂರ್ಣತೆಯನ್ನು ಅರಿತು ನೀನು ಯಾವ ಕೆಲಸವನ್ನು ಸಾಧಿಸಬಹುದು. ಆತ್ಮವಿಶ್ವಾಸ ಮತ್ತು ಉತ್ಸಾಹದಿಂದ ಯಾವುದೇ ದಾರಿಯನ್ನು ಹಿಡಿಯಿರಿ. ನೀನು ಏನನ್ನು ನಂಬುತ್ತೀರಿ ಅದು ನಿಮ್ಮ ಬುದ್ಧಿಶಕ್ತಿಯ ಸ್ವರೂಪವನ್ನು ನಿರ್ಧರಿಸುತ್ತದೆ. ಯಾವುದನ್ನು ನೀವು ನಂಬುತ್ತೀರಿ ಅದು ನಿಮ್ಮ ಜೀವನದಲ್ಲಿ ಅನುಭವಿಸುತ್ತೀರಿ.